ಸೂಕ್ತ ವ್ಯವಸ್ಥೆ ಒದಗಿಸದೇ ಇದ್ದುದಕ್ಕೆ ಮತಗಟ್ಟೆ ಸಿಬ್ಬಂದಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಮತಗಟ್ಟೆ ಸಿಬ್ಬಂದಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಅಧಿಕಾರಿಗಳ ಕ್ರಮಕ್ಕೆ ಸಿಬ್ಬಂದಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರು, ಕೂರಲು ಆಸನಗಳ ವ್ಯವಸ್ಥೆ, ಉಪಹಾರ ನೀಡಲು ವಿಳಂಬ ಮಾಡಿದ್ದಾರೆ ಸಿಬ್ಬಂದಿ ಅಂತ ಚುನಾವಣೆಗೆ ಕರ್ತವ್ಯ ನಿರತ ಸಿಬ್ಬಂದಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನದ ಕಲಾ ಕಾಲೇಜು ಆವರಣದಲ್ಲಿ ತೀವ್ರ ಪರದಾಟವನ್ನ ಅವರು ಎದುರಿಸಿದ್ದಾರೆ. ಪ್ಲೇಟ್ ಇಲ್ವಾ ಇಲ್ಲಿ? ಪ್ಲೇಟ್ ಇಲ್ಲ ಅಂತ ಈಗ ವ್ಯವಸ್ಥೆ ತಾಲೂಕಿಂದ ಬರ್ತಾರೆ ಇಲ್ಲಿ ಅಂತ ಗೊತ್ತಾಗಲ್ವಾ? ಇಷ್ಟು ವ್ಯವಸ್ಥೆ ಮಾಡಬೇಕು ಅಂತ ಗೊತ್ತಾಗಲ್ವಾ? ಏನು ವ್ಯವಸ್ಥೆ ಮಾತಾಡಿ ಸುಮ್ಮನೆ ಹೋಲಿ ಯಾಕೆ ಮಾತಾಡ್ತೀರಿ? ನಾವೇ ಮಾಡೋದಂತ ಮಾತಾಡ್ಬೇಡಿ ನೀವು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಯಾಕೆ ಇಷ್ಟೊಂದು ಅವ್ಯವಸ್ಥೆಯಲ್ಲಿ ಅಂತ ಯಾರಿದ್ರ ಜವಾಬ್ದಾರಿ ಹೊತ್ತಿದ್ರು? ಯಾಕೆ ಇಷ್ಟೊಂದು ವೈಫಲ್ಯ? ಅಮರ್ ಪ್ರಸಾದ್, ಏನು ಹಾಸನ ಜಿಲ್ಲೆಯಲ್ಲಿ ನಾಳೆ ನಡೀತಕ್ಕಂತ ಏನು ವಿಧಾನಸಭಾ ಚುನಾವಣೆಗಾಗಿ ಈಗ ಸಕಲ ಸಿದ್ಧತೆಯನ್ನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಚುನಾವಣಾ ಆಯೋಗ ಮಾಡ್ಕೊಳ್ತಾ ಇದೆ. ಆದ್ರೆ ವಿಶೇಷವಾಗಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮಸ್ಟರಿಂಗ್ ಕಡೆ ನಡೀತಿದೆ, ಇಲ್ಲಿ ಚುನಾವಣೆಯಲ್ಲಿ ಭಾಗವಹಿಸತಕ್ಕಂಥ ಮತಗಟ್ಟೆ ಸಿಬ್ಬಂದಿಗಳಿಗೆ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿಲ್ಲ ಅಂತಕ್ಕಂಥ ಆಕ್ರೋಶ ವ್ಯಕ್ತ ಆಗ್ತದೆ. ಬೆಳಿಗ್ಗೆ 7 ಗಂಟೆ ಸುಮಾರಿಗೆನೆ ಸುಮಾರು 1.5ರಿಂದ 2,000ದಷ್ಟು ಪೊಲೀಸರು ಮತ್ತೆ ಮತಗಟ್ಟೆ ಸಿಬ್ಬಂದಿ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ತಿಂಡಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದ್ರೆ ಕೇವಲ 25% ಜನರಿಗೆ ಮಾತ್ರ ತಿಂಡಿ ವ್ಯವಸ್ಥೆಯನ್ನ ಮಾಡಲಾಗಿ, ಇನ್ನು 75% ಜನರು ತಿಂಡಿ ತಿಂದಿಲ್ಲ. ದೂರದ ಊರುಗಳಿಂದ ಬಂದಿದ್ದೀವಿ, ನಮ್ಗೆ ತಿಂಡಿ ಸಿಗ್ತಾ ಇಲ್ಲ, ಇಲ್ಲಿ ಕನಿಷ್ಠ ಕೂರ್ಲಿಕ್ಕೂ ಕೂಡ ಒಂದು ಸ್ಥಳವನ್ನ ವ್ಯವಸ್ಥೆ ಮಾಡ್ಕೊಡಿಲ್ಲ ಅಂತಕ್ಕಂಥ ಆಕ್ರೋಶವನ್ನ ಈಗ ಚುನಾವಣಾ ಸಿಬ್ಬಂದಿ ವ್ಯಕ್ತಪಡಿಸಿದ್ದಾರೆ. ಚುನಾವಣೆಗೆ ನಿಯೋಜನೆ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡಬೇಕಿತ್ತು. ಎಷ್ಟು ಜನ ಬರ್ತಾರೆ ಅಂತಕ್ಕಂಥ ಮೊದಲೇ ತಿಳಿದು ಅವರಿಗೆ ತಿಂಡಿ ವ್ಯವಸ್ಥೆಯನ್ನ ಮಾಡಬೇಕಿತ್ತು, ಕೂರ್ಲಿಕ್ಕೆ ನೆರಳಿನ ವ್ಯವಸ್ಥೆ ಮಾಡಬೇಕಿತ್ತು. ಯಾವುದನ್ನು ಕೂಡ ಮಾಡಿಲ್ಲ. ನಾವು ಇವತ್ತು ಇಲ್ಲಿಂದ ಹೊರಟ್ರೆ ನಾಳೆ ಸಂಜೆಗೂ ಕೂಡ ನಾವು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕಾಗತ್ತೆ. ಆದ್ರೆ ಇವತ್ತು ಬೆಳಗ್ಗೆ ನಮಗೆ ಸರಿಯಾಗಿರ್ತಕ್ಕಂಥ ಊಟ ತಿಂಡಿ ವ್ಯವಸ್ಥೆನ ಇವ್ರು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಇಲ್ಲಿ ಕೂಡ್ಲಿಕ್ಕೂ ಕೂಡ ವ್ಯವಸ್ಥೆ ಇಲ್ಲ. ಈಗೇನೋ ಹಾಸನ ನಗರದ ಕಲಾ ಕಾಲೇಜಿನಲ್ಲಿ ಈಗೇನೋ EVM ಮಿಷನ್ಗಳನ್ನ ವಿತರಣೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ. ಈ ಸ್ಥಳದಲ್ಲಿ ನಿನ್ನೆ ಮಳೆ ಬಂದಿದ್ರಿಂದಾಗಿ ಇಲ್ಲಿ ಕೂಡ್ಲಿಕ್ಕೆ ಕೂಡ ಸಾಕಷ್ಟು ಸಮಸ್ಯೆ ನಿರ್ಮಾಣ ಆಗಿದೆ. ಹಾಗಾಗಿ ಶಾಮಿಯಾನ ಹಾಕಬೇಕಿತ್ತು, ಕೂಡ್ಲಿಕ್ಕೆ ಚೇರ್ಗಳನ್ನ ಹಾಕಬೇಕಾಗಿತ್ತು. 2,000ದಷ್ಟು ಜನರಿಗೆ ತಿಂಡಿ ವ್ಯವಸ್ಥೆನ ಮಾಡಬೇಕಾಗಿತ್ತು. ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯತೆ ತೋರಿದ್ದಾರೆ. ಸೂಕ್ತವಾಗಿರ್ತಕ್ಕಂಥ ಊಟ ತಿಂಡಿ ಆಗ್ಲಿ ಅಥವಾ ಕುಡಿಯೋ ನೀರಾಗ್ಲಿ ಯಾವುದನ್ನು ಕೂಡ ವ್ಯವಸ್ಥೆ ಮಾಡಿದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಅವ್ಯವಸ್ಥೆ ನಿರ್ಮಾಣ ಮಾಡಿರತಕ್ಕಂಥ ಆಕ್ರೋಶ ವ್ಯಕ್ತ ಆಗ್ತಿದೆ. ಅಧಿಕಾರಿಗಳ ಜೊತೆ ಈ ಸಿಬ್ಬಂದಿ ಕೂಡ ವಾಗ್ವಾದ ನಡೆಸಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಮಂಜುನಾಥ್. TV9 ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಈಗ 1 ಮಿಲಿಯನ್ ಗಡಿ ದಾಟಿದೆ. ಪ್ರೋತ್ಸಾಹಿಸಿದ ತಮಗೆಲ್ಲ ಹೃದಯಪೂರ್ವಕ ವಂದನೆಗಳು. ಪಕ್ಕಾ ಸುದ್ದಿ, ಎಲೆಕ್ಷನ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.